ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. 18 ವರ್ಷಗಳಲ್ಲೇ ಭಾರತಕ್ಕೆ ಅತಿ ದೊಡ್ಡ ಗರಿ, ಬಹಳ ದೊಡ್ಡ ಹೆಜ್ಜೆ ಮತ್ತು ಇದೊಂದು ಬೆಳವಣಿಗೆ ಭಾರತದ ಭವಿಷ್ಯಕ್ಕೆ ದೊಡ್ಡ ಬಲವನ್ನು ಕೊಡುವಂಥದ್ದು. ಸ್ವಾತಂತ್ರ್ಯೋತ್ಸವದ ದಿನ ಭಾರತೀಯರಿಗೆ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ. ಅತ್ತ ಭಾರತವನ್ನು ಕೆಣಕಿರುವ, ಭಾರತದ ವಿರುದ್ಧ ಕೆಂಡ ಉಗುಳುತ್ತಿರುವ, ಭಾರತ ಡೆಡ್ ಎಕಾನಮಿ ಅಂತ ಮೈ ಪರಚಿಕೊಳ್ತಿರುವಂಥ ಟ್ರಂಪ್ ಆಡಳಿತಾವಧಿಯ ಅತಿ ದೊಡ್ಡ ಆಘಾತವೂ ಕೂಡ ಎದುರಾಗಿದೆ. ಒನ್ ಬೈ ಒನ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜಾಗತಿಕ ರೇಟಿಂಗ್ ಸಂಸ್ಥೆ S&P ಭಾರತದ ರೇಟಿಂಗನ್ನು ಈಗ 18 ವರ್ಷಗಳ ನಂತರ, ಬರೋಬ್ಬರಿ 18 ವರ್ಷಗಳ ನಂತರ ಮೇಲ್ದರ್ಜೆಗೆ ಏರಿಸಿದೆ. BBB ಮೈನಸ್ಸಿಂದ BBB ರೇಟಿಂಗನ್ನು ನೀಡಿದೆ. ಅದರ ಅರ್ಥ ಏನು ಅನ್ನೋದನ್ನು ಹೇಳ್ತಾ ಹೋಗ್ತೀವಿ. ಇದೊಂದು ಸಾಮಾನ್ಯವಾದ ರೇಟಿಂಗು, ಒಂದು ಏಜೆನ್ಸಿ ರೇಟಿಂಗ್ ಅಲ್ವೇ ಅಲ್ಲ. ಈ S&P ಕೊಡುವಂಥ ರೇಟಿಂಗ್ ಆಧಾರದಲ್ಲಿ ಯಾವುದೇ ದೇಶಕ್ಕೆ ಜಾಗತಿಕ ಸಂಸ್ಥೆಯಿಂದ ಬರುವಂಥ ಫಂಡ್ ನಿರ್ಧಾರ ಆಗೋ ತನಕ ಇದರ ತೂಕ ಇದೆ. ಸೊ S&P ಬರೋಬ್ಬರಿ 18 ವರ್ಷಗಳ ಬಳಿಕ ಈಗ BBB ರೇಟಿಂಗನ್ನು ಕೊಟ್ಟಿರೋದು. ಭಾರತ ಆರ್ಥಿಕ ಬೆಳವಣಿಗೆ, ಸರ್ಕಾರದ ಸಾಲಗಳನ್ನು ಹಾಗೂ ಬಜೆಟ್ ಕೊರತೆಯನ್ನು ತಗ್ಗಿಸುವಲ್ಲಿ ರಾಜಕೀಯ ನಾಯಕತ್ವ ಹೊಂದಿರುವಂಥ ಬದ್ಧತೆ, ಅಂದರೆ ಭಾರತದ ನಾಯಕತ್ವ ತಂದಿರುವಂಥ ಬದಲಾವಣೆ ಏನೇನು ಕಾರಣ ಅಂತ ನೋಡೋದಾದರೆ ಅದೊಂದು ಮುಖ್ಯವಾದ ರೀಸನ್ನು. ಹಣದುಬ್ಬರವನ್ನು ನಿಯಂತ್ರಣದಲ್ಲಿ ಇರಿಸುವ ಪೂರಕವಾಗಿರೋ ಹಣಕಾಸಿನ ನೀತಿಯನ್ನು S&P ಉಲ್ಲೇಖ ಮಾಡಿದೆ. ಇವತ್ತು ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಕೂಡ ಇದನ್ನೇ ಹೇಳಿದರು. ಭಾರತ ಇನ್ಫ್ಲೇಷನ್ ಕಂಟ್ರೋಲ್ ಮಾಡಿದೆ ಇಂತಹ ದೊಡ್ಡ ಸವಾಲಿನ ನಡುವೆ ಕೂಡ ಅಂತ. ಹಾಗೆ ದೇಶದ ಆರ್ಥಿಕ ಮುನ್ನೋಟ ಕೂಡ ಸುಸ್ಥಿರವಾಗಿದೆ. ಈಗ ನಮ್ಮ ಕನ್ಸಿಸ್ಟೆನ್ಸಿ ಮುಂಬರುವ ವರ್ಷಗಳಲ್ಲಿ ಹೇಗಿರುತ್ತೆ ಅನ್ನುವಂಥ ವಿಚಾರವೂ ಕೂಡ ಬಹಳ ಪಾಸಿಟಿವ್ ಟ್ರೆಂಡಲ್ಲಿದೆ. ಜಗತ್ತಿನಲ್ಲಿ ಅತ್ಯುತ್ತಮ ಸಾಧನೆ ತೋರ್ತಾ ಇರುವ ಅರ್ಥವ್ಯವಸ್ಥೆಗಳಲ್ಲಿ ಭಾರತದ ಅರ್ಥವ್ಯವಸ್ಥೆಯೂ ಕೂಡ ಒಂದು. ಮತ್ತದಕ್ಕೆ ಕಾರಣ ಒನ್ಸ್ ಅಗೇನ್ ರಿಪೀಟ್ ಮಾಡೋದಾದರೆ ರಾಜಕೀಯ ನಾಯಕತ್ವ ಹೊಂದಿರುವ ಬದ್ಧತೆ ಅನ್ನೋದನ್ನು ಒತ್ತಿ ಹೇಳಿದೆ S&P. ಕಳೆದ 5-6 ವರ್ಷಗಳ ಅವಧಿಯಲ್ಲಿ ಸರ್ಕಾರಿ ವೆಚ್ಚಗಳ ಗುಣಮಟ್ಟ ಸುಧಾರಣೆ ಆಗಿದೆ. ಸರ್ಕಾರ ಏನಕ್ಕೆ ವೆಚ್ಚ ಮಾಡುತ್ತಲ್ಲ ಅದರ ಗುಣಮಟ್ಟ ಸುಧಾರಣೆಯಾಗಿದೆ. S&P ಹೇಳಿರುವಂಥ ಅಂಶಗಳಿವೆಲ್ಲ. ಅಮೆರಿಕ ಭಾರತದ ಸರಕುಗಳ ಆಮದಿನ ಮೇಲೆ ವಿಧಿಸಿರುವಂಥ ಸುಂಕದ ಪರಿಣಾಮ, ಅಂದರೆ ಟ್ಯಾರಿಫ್, ಆ ಟ್ಯಾರಿಫ್ನ ಪರಿಣಾಮ ನಿಭಾಯಿಸಬಹುದಾದ ಮಟ್ಟದಲ್ಲಿದೆ ಅಂತ ಕೂಡ ಈ ಹೊತ್ತಲ್ಲಿ S&P ಹೇಳಿರೋದು ಅಮೆರಿಕಕ್ಕೇನೆ ಒಂದು ಟೈಟ್ ಸ್ಲ್ಯಾಪ್. ಭಾರತದ ತಾಕತ್ತೇನು ಅನ್ನೋದನ್ನು ಇವತ್ತು S&P ರೇಟಿಂಗಲ್ಲೂ ಕೂಡ ಆ ಒಂದು ಅಂಶವನ್ನು ಉಲ್ಲೇಖ ಮಾಡಲಾಗಿದೆ. ಅದನ್ನು ನಿಭಾಯಿಸುವ ತಾಕತ್ತು ಭಾರತಕ್ಕೆ ಇದೆ ಅಂತ. ಭಾರತ ಬಾಹ್ಯ ವ್ಯಾಪಾರದ ಮೇಲೇನೆ ಸಂಪೂರ್ಣವಾಗಿ ಅವಲಂಬನೆಯನ್ನು ಹೊಂದಿಲ್ಲ. ದೇಶದ ಅರ್ಥವ್ಯವಸ್ಥೆಯ ಬೆಳವಣಿಗೆಯಲ್ಲಿ 60% ಕೊಡುಗೆ ಆಂತರಿಕ ಬೇಡಿಕೆಯಿಂದಾನೇ ಬರುತ್ತೆ. ಇದನ್ನೇ ಬಹಳಷ್ಟು ದಿನಗಳಿಂದ ನಾವು ಕೂಡ ಹೇಳ್ತಿರೋದು. ನಮ್ಮ ಡೊಮೆಸ್ಟಿಕ್ ಕನ್ಸಂಪ್ಷನ್ ಅದೇ ನಮಗೆ ಬಲ. ಮತ್ತು ಡೊಮೆಸ್ಟಿಕ್ ಕನ್ಸಂಪ್ಷನ್ ಚೆನ್ನಾಗಿರಬೇಕು ಅಂದರೆ ಇಲ್ಲಿರುವಂಥ ನಾಗರಿಕರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು. ಬೇಡಿಕೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಹಳ್ಳಿ ಮತ್ತು ನಗರ ಪ್ರದೇಶ ಎರಡೂ ಕಡೆಗೂ ಕೂಡ ಕನ್ಸಂಪ್ಷನ್ ರೇಟ್ ಚೆನ್ನಾಗಿದೆ. ಜನರ ಜೀವನ ಮಟ್ಟ ಸುಧಾರಿಸಿ ಇಟ್ಟುಕೊಂಡ್ರೆ ಆ ದೇಶ ಖಂಡಿತ ನಮ್ಮ ಕನ್ಸಂಪ್ಷನ್ ಇಂಟರ್ನಲ್ ಡಿಮ್ಯಾಂಡ್ ಮೇಲೇ ಆ ದೇಶದ ಆರ್ಥಿಕತೆಯನ್ನು ಸಾಗಿಸ್ಕೊಂಡು ಹೋಗ್ಬೋದು. ಅದೇ ಇವಾಗ ನಮಗೆ ಅಡ್ವಾಂಟೇಜ್. ರೇಟಿಂಗ್ ಮೇಲ್ದರ್ಜೆಗೆ ಏರಿಕೆ ಮಾಡಿರೋದ್ರಿಂದ ಕೇಂದ್ರ ಹಣಕಾಸು ಸಚಿವಾಲಯ ಕೂಡ ಬಹಳ ಸಂತಸ ವ್ಯಕ್ತಪಡಿಸಿ ಇದನ್ನು ಸ್ವಾಗತಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಅಡಿಯಲ್ಲಿ ಭಾರತದ ಅರ್ಥವ್ಯವಸ್ಥೆ ನಿಜವಾಗಿಯೂ ಲವಲವಿಕೆ ಹೊಂದಿರೋದನ್ನು, ಚಟುವಟಿಕೆಯಿಂದ ಕೂಡಿರೋದನ್ನು ತುಂಬ ವಿವರವಾಗಿ S&P ಗಟ್ಟಿಯಾಗಿ ಇರೋದನ್ನು ಕೂಡ ದೃಢಪಡಿಸಿದೆ ಅನ್ನೋದನ್ನು ಶ್ಲಾಘಿಸಿ ವೆಲ್ಕಮ್ ಮಾಡಿರೋದು. ಸರ್ಕಾರದ ಸಾಲವನ್ನು ಹಾಗೂ ಬಜೆಟ್ ಕೊರತೆಯನ್ನು ಕಡಿಮೆ ಮಾಡುವುದಕ್ಕೆ ಆದ್ಯತೆ ಕೊಡಲಾಗಿದೆ. ಇದೇ ಸಂದರ್ಭದಲ್ಲಿ ಮೂಲಸೌಕರ್ಯ ಸೃಷ್ಟಿಗಾಗಿ ಇನ್ಫ್ರಾಸ್ಟ್ರಕ್ಚರು ಮತ್ತು ಎಲ್ಲರನ್ನೂ ಒಳಗೊಳ್ಳುವ ಬೆಳವಣಿಗೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದೆಲ್ಲವೂ ಕೂಡ ಮುಂದುವರಿತಾ ಇರೋದೇ ಭಾರತದ ಈ ಒಂದು ಅಭಿವೃದ್ಧಿಗೆ ಕಾರಣ ಅನ್ನೋದು ಉಲ್ಲೇಖ ಆಗಿದೆ. ಈ ಕಾರಣಗಳಿಂದಾಗಿ ರೇಟಿಂಗ್ ಮೇಲ್ದರ್ಜೆಗೆ ಏರಿಕೆ ಆಗಿದೆ ಅನ್ನೋದನ್ನು ಸಚಿವಾಲಯ
ತಮ್ಮದೇ ಆದ ರೀತಿಯಲ್ಲಿ S&P ರೇಟಿಂಗ್ನ ಮೇಲೆ ತಮ್ಮ ವ್ಯಾಖ್ಯಾನವನ್ನು ಕೊಟ್ಟಿರೋದು. ಭಾರತದ ಅರ್ಥವ್ಯವಸ್ಥೆ ನಿರ್ಜೀವವಾಗಿದೆ, ಡೆಡ್ ಎಕನಾಮಿ ಅಂತ ಅಮೆರಿಕ ಮೈ ಪರಚಿಕೊಳ್ತಿರುವಂಥ ಹೊತ್ತಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿರುದ್ಧ ಸಮರವನ್ನೇ ಸಾರಿದ್ದಾರೆ. ಈಗ ಇನ್ನೂ ಒಂದು ರಷ್ಯಾ ಜೊತೆ ಅವರ ಮಾತುಕತೆ ಎಲ್ಲ ಫೈನಲ್ ಆಗದೆ ಇದ್ರೆ ಇದು ನೋಡಿ, ಇದು ಯಾವ ಥರ ಎಮ್ಮೆಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕೋದು, ಕೋಣಗೆ ಬರೆ ಹಾಕೋದು ಅಂತಾರಲ್ಲ, ಆ ರೀತಿ ಆಗ್ತಿದೆ. ಈಗ ಅಮೇರಿಕ ಏನು ಮಾಡ್ತಾ ಇದೆ, ರಷ್ಯಾದ ಜೊತೆ ಮಾತುಕತೆ ಫೈನಲ್ ಆಗದಿದ್ರೆ ಭಾರತ ಮೇಲೆ ಮತ್ತಷ್ಟು ಟ್ಯಾರಿಫ್ ಹಾಕ್ತೀವಿ ಅಂತ ಎಷ್ಟು ಎಕ್ಸ್ಟ್ರೀಮ್ಗೆ ಹೋಗೋಕ್ಕೆ ಸಾಧ್ಯನೋ ಅಷ್ಟು ಎಕ್ಸ್ಟ್ರೀಮ್ಗೆ ಟ್ರಂಪ್ ಹೋಗ್ತಾ ಇರೋದು. ಇತ್ತೀಚಿನ ವರ್ಷಗಳಲ್ಲಿ ಕಂಡು ಕೇಳರಿಯದಂತಹ ಒಂದು ಪರಿಸ್ಥಿತಿ ಅಮೆರಿಕ ಮತ್ತು ಭಾರತದ ನಡುವೆ ಉದ್ಭವ ಆಗಿದೆ. ಅದು ಕೂಡ S&P ಅಮೆರಿಕ ಮೂಲದ್ದೇ ಸಂಸ್ಥೆ, ಆದರೆ ಇದು ಜಾಗತಿಕವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ S&P ಕೊಡುವಂಥ ರಿಪೋರ್ಟು ರೇಟಿಂಗ್ ಅಂದರೆ, ಯಾವುದೇ ರಾಷ್ಟ್ರ ಬಾರೋ ಮಾಡೋದಕ್ಕೆ, ಲೋನ್ ತಗೊಳ್ಳೋದಕ್ಕೆ ಜಾಗತಿಕ ಸಂಸ್ಥೆಗಳಿಂದ ಇದು ಅತ್ಯಂತ ನಿರ್ಣಾಯಕ ಆಗುತ್ತೆ. S&P ಸಂಸ್ಥೆ 2007ರಲ್ಲಿ ಭಾರತಕ್ಕೆ BBB- ರೇಟಿಂಗನ್ನು ಕೊಟ್ಟಿತ್ತು. 18 ವರ್ಷಗಳ ಹಿಂದೆ BBB- ರೇಟಿಂಗ್ ಕೊಟ್ಟಿತ್ತು. ಈ ವರ್ಷದ ಆರಂಭದಲ್ಲಿ ಮಾರ್ನಿಂಗ್ ಸ್ಟಾರ್ DBRS ರೇಟಿಂಗ್ ಸಂಸ್ಥೆ ಭಾರತ ರೇಟಿಂಗನ್ನು ಮೇಲ್ದರ್ಜೆಗೇರಿಸಿದ್ದನ್ನು ನಾವು ನೆನಪು ಮಾಡ್ಕೊಳ್ಬೋದು. ಭಾರತದ ಅರ್ಥವ್ಯವಸ್ಥೆ ಕೋವಿಡ್ ಸಾಂಕ್ರಾಮಿಕದ ಸಂದರ್ಭದಲ್ಲಿ ತಲುಪಿದ ಅತ್ಯಂತ ನೆಗೆಟಿವ್ ಟ್ರೆಂಡ್ ಕೆಳಮಟ್ಟದಿಂದ ಆ ನಂತರದ ದಿನಗಳಲ್ಲಿ ತುಂಬ ಒಳ್ಳೆ ಪಾಸಿಟಿವ್ ಟ್ರೆಂಡನ್ನು ಪಡ್ಕೊಂಡಿದೆ. ಪ್ರವರ್ಧಮಾನಕ್ಕೆ ಬರ್ತಾ ಇರುವ ಅರ್ಥವ್ಯವಸ್ಥೆಗಳ ಪೈಕಿ ಅತ್ಯುತ್ತಮ ಅರ್ಥವ್ಯವಸ್ಥೆ ಅಂತ ವಿಶ್ಲೇಷಣೆಗೆ ಒಳಪಟ್ಟಿದೆ. ಪ್ರಸಕ್ತ ಆರ್ಥಿಕ ವರ್ಷದಲ್ಲಿ ದೇಶದ GDP ಬೆಳವಣಿಗೆ ದರ 6.5% ಇರುತ್ತೆ. ಮುಂದಿನ 3 ವರ್ಷಗಳಲ್ಲೂ ಸರಾಸರಿ ಹೆಚ್ಚು ಕಡಿಮೆ 6.87% ಆಸುಪಾಸಲ್ಲಿ ಇರುತ್ತೆ ಅನ್ನೋದನ್ನು ಅಂದಾಜು ಮಾಡಿ ಹೇಳಿದ್ದನ್ನು ನೆನಪು ಮಾಡ್ಕೊಳ್ಬಹುದು. ಈಗ S&P ಗ್ಲೋಬಲ್ ರೇಟಿಂಗ್ ಇದೆಯಲ್ವಾ, ಇದು ಭಾರತಕ್ಕೆ ಬಹುದೊಡ್ಡ ಬಲ ಕೊಟ್ಟಂತಾಗಿದೆ. ಇನ್ನು ಈ BBB ಅಂದ್ರೇನು, BBB- ಅಂದ್ರೇನು, ಅದರ ಅರ್ಥ ಏನು, ಪರಿಣಾಮ ಏನು ಅನ್ನೋದನ್ನು ಕ್ವಿಕ್ಕಾಗಿ ನೋಡೋದಾದರೆ, ಈಗ BBB ರೇಟಿಂಗ್ ಅರ್ಥ ದೇಶ ತನ್ನ ಹಣಕಾಸಿನ ಹೊಣೆಗಳನ್ನು ನಿಭಾಯಿಸೋದಿಕ್ಕೆ ಬೇಕಾಗಿರೋ ಸಾಮರ್ಥ್ಯವನ್ನು ಹೊಂದಿದೆ ಅಂತ. ಆ ರೇಂಜಲ್ಲಿ ಬಂದರೆ ಅವರಿಗೆ ಆ ರೇಟಿಂಗನ್ನು ಕೊಡಲಾಗುತ್ತೆ. ಈ ಹಿಂದೆ ನಮಗೆ BBB- ಅಂತ 2007ರಲ್ಲಿ ಕೊಡಲಾಗಿತ್ತಲ್ಲ ರೇಟಿಂಗ್, ಅದರ ಅರ್ಥ ಏನು ಗೊತ್ತಾ, ಹೂಡಿಕೆಯ ದರ್ಜೆಯಲ್ಲಿ ಅತ್ಯಂತ ಕಡಿಮೆ ಮಟ್ಟದ್ದು ಅಂತ, ಭಾರತ ಪಾತಾಳದಲ್ಲಿದೆ ಅನ್ನುವಂಥ ಒಂದು ರೇಟಿಂಗನ್ನು ಕೊಟ್ಟಿತ್ತು. ಈಗ 18 ವರ್ಷ ಆದಮೇಲೆ ಭಾರತದ ಬಗ್ಗೆ ಅತಿ ದೊಡ್ಡ ಪಾಸಿಟಿವ್ ರಿಪೋರ್ಟನ್ನು S&P ಕೊಟ್ಟಿರೋದು. ಇದೊಂದು ಮಹತ್ವದ ಬೆಳವಣಿಗೆ. ಭಾರತೀಯರಿಗೆ ಸ್ವಾತಂತ್ರ್ಯೋತ್ಸವದ ದಿನ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಇನ್ನು ಈ ಪರಿಣಾಮ ಏನಾಗುತ್ತೆ, ಈ ರೀತಿ ಪರಿಷ್ಕರಣೆ ಮಾಡಿರೋದ್ರ ಪರಿಣಾಮ ಏನಾಗುತ್ತೆ ನೋಡಿ, ಭಾರತದ ಕಂಪನಿಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಕಡಿಮೆ ವೆಚ್ಚಕ್ಕೆ ಸಾಲ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದು ಯಾವುದೇ ದೇಶದ ಆರ್ಥಿಕ ವ್ಯವಸ್ಥೆಗೆ ಒಂದು ಬಿಗ್ ಬೂಸ್ಟ್ ಕೊಡುವಂಥದ್ದಾಗಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಭಾರತಕ್ಕೆ 18 ವರ್ಷಗಳ ಬಳಿಕ ಒಂದು ಅದ್ಭುತವಾದಂತಹ ಬಲವನ್ನು ಕೊಡ್ತಾ ಇದೆ S&P ರೇಟಿಂಗ್. ಭಾರತ ಎಕಾನಮಿ ಡೆಡ್ ಎಕಾನಮಿ ಅಂತ ಮೈಪರಿಚಿಕೊಳ್ತಿರೋ ಟ್ರಂಪ್ ಅವಧಿಯಲ್ಲಿ ಏನಾಗಿದೆ ಅಮೆರಿಕದ ಪರಿಸ್ಥಿತಿ ಅನ್ನುವಂಥ ರಿಪೋರ್ಟ್ ಕೂಡ ಹೊರಬಿದ್ದಿದೆ ನೋಡಿ. ಈಗ ಇದೇ ಮೊದಲ ಬಾರಿಗೆ ಅಮೆರಿಕ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ $37 ಟ್ರಿಲಿಯನ್ ಹೆಚ್ಚಾಗಿದೆ ಅಮೆರಿಕದ ರಾಷ್ಟ್ರೀಯ ಸಾಲ. ಈ ಸಾಲ ಇದೆಯಲ್ಲ, ಇದೇ ಮೊದಲ ಬಾರಿಗೆ, ಮತ್ತೊಮ್ಮೆ ರಿಪೀಟ್ ಮಾಡ್ತಿದ್ದೀನಿ, ಆ ದೇಶದ GDPಗಿಂತ ಹೆಚ್ಚು, ಆ ದೇಶದ GDPಗಿಂತನೂ ಹೆಚ್ಚು ಸಾಲ ಇದೆ. ಈಗ GDP ಅನುಪಾತ ಒಟ್ಟು 119.4. ಎಷ್ಟು ಆಘಾತಕಾರಿ ಪರಿಸ್ಥಿತಿಲಿದೆ ಅಮೆರಿಕ ನೋಡಿ. ಯಾಕಿವತ್ತು ನಾವು ಅಮೆರಿಕಕ್ಕೆ ಹೆದರ್ಕೊಳ್ಬೇಕಾಗಿಲ್ಲ. ಅಮೆರಿಕ ಬಲಿಷ್ಠ ಆರ್ಥಿಕತೆ, ಅಮೆರಿಕ ಬಹಳ ಸ್ಟ್ರಾಂಗ್ ಆಗಿದೆ, ದೊಡ್ಡಣ್ಣ, ಆ ಅಣ್ಣ ಈ ಅಣ್ಣ ಅಂತ ಹೇಳ್ಕೊಳ್ತಿರುವಂಥ ಅಮೆರಿಕ ಬಹಳ ದುಸ್ಥಿತಿಯಲ್ಲಿದೆ. ಡಿ-ಡಾಲರೈಸೇಷನ್ ಅಸ್ತ್ರವನ್ನು ಈಗ ಬ್ರಿಕ್ಸ್ ಬಹಳ ಸರಿಯಾದ ರೀತಿಯಲ್ಲಿ ಪ್ರಯೋಗಿಸಿಬಿಟ್ರೆ ಅಮೆರಿಕ ಕೊಲ್ಯಾಪ್ಸ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಅದು ತಕ್ಷಣ ಆಗಿಬಿಡುತ್ತೆ ಅಂತ ಹೇಳ್ತಿಲ್ಲ ನಾನು, ಆದರೆ ಬ್ರಿಕ್ಸ್ ರಾಷ್ಟ್ರಗಳೆಲ್ಲ ಆ ನಿಟ್ಟಿನಲ್ಲಿ ಈಗ ನಿರ್ಣಾಯಕ ಹೆಜ್ಜೆಯನ್ನಿಡ್ತಿರೋದು. ಭಾರತ ಈಗ ಜಾಗತಿಕ ವಹಿವಾಟಿಗೆ ಸಂಬಂಧಪಟ್ಟಂತೆ ಮಹತ್ವದ ಕ್ರಮಗಳನ್ನು ಕೈಗೊಳ್ತಿವೆ. ಚೀನಾ ಇರಬಹುದು, ರಷ್ಯಾ ಇರಬಹುದು, ಈಗಾಗಲೇ ಆ ಕ್ರಮಕ್ಕೆ ಮುಂದಾಗಿರೋದು. ಇದು ಮುಂದಿನ ದಿನಗಳಲ್ಲಿ ಅವರು ಬದುಕೋದೇ ಒಂದು ಯುದ್ಧ ಮಾಡಿಸಿ, ತಮ್ಮ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಇರಬೇಕು, ಇನ್ನೊಂದು ಕಡೆ ಬೇರೆಯವ್ರಿಗೆ ಏನಾದರೂ ಏರ್ತಾರೆ ಅಂದಾಗ ಯುದ್ಧದ ಮೂಲಕ ಅವ್ರನ್ನ ಹೊಡೆಯೋದು ಶತ್ರುಗಳನ್ನು, ಇನ್ನೊಂದು ಅವರ ಡಾಲರು ಅಷ್ಟೇ ಅವರಿಗೆ ಇರುವಂಥ ಆಧಾರವೇ ಅಷ್ಟು. ಹಾಗಾಗಿ ತುಂಬ ದೂರ ಇಲ್ಲ ಅಮೆರಿಕ ಕೊಲ್ಯಾಪ್ಸ್ ಆಗುವಂಥ ದಿನಗಳು ಅನ್ನೋದನ್ನು ಹೇಳ್ತಿದೆ. ಇದು ಎಷ್ಟು ಡೇಂಜರಸ್ ಸಿಚುವೇಷನಲ್ಲಿದೆ ಅಮೆರಿಕದ ಸಾಲ ಅಂದರೆ, ಟ್ರಂಪ್ ಸುಂಕ ಸಮರದಿಂದಾಗಿ ಇನ್ನೂ ಕೂಡ ಸಾಲದ ಹೊರೆ ಜಾಸ್ತಿನೇ ಆಗ್ತಿದೆ.
ಅವರು ಟ್ರಂಪು ಟ್ಯಾರಿಫ್ ಹಾಕ್ಕೊಂಡು ಎಲ್ಲ ಸರಿ ಮಾಡಿಬಿಡ್ತೀನಿ ನಾನು ಅಂತಿದ್ರೆ ಆದಾಗ್ಯೂ ಕೂಡ ಅಲ್ಲಿ ಸಾಲದ ಹೊರೆ ಅಂತೂ ಜಾಸ್ತಿನೇ ಆಗ್ತಿದೆ ಅನ್ನೋದನ್ನು ನೋಡಬಹುದು. ನೋಡಿ, ಈಗಾಗಲೇ ಎಕ್ಸ್ಪರ್ಟ್ಸು ಅಲ್ಲಿ ಪ್ರೆಡಿಕ್ಟ್ ಮಾಡಿದ್ದು 2030 ನಂತರ ಈ ರೀತಿ ಸಾಲಕ್ಕೆ ಹೋಗಬಹುದು, ಅಮೆರಿಕ ಎಚ್ಚೆತ್ತುಕೊಳ್ಳದೆ ಇದ್ರೆ 37 ಟ್ರಿಲಿಯನ್ಗೆ ತಲುಪಬಹುದು ಅಂತ ಪ್ರೆಡಿಕ್ಟ್ ಮಾಡಿದ್ರು. ಆದರೆ ಅದಕ್ಕಿಂತ ಮುಂಚೆ 5 ವರ್ಷ ಮುಂಚೆನೇ ಆ ಡೇಂಜರಸ್ ಪಾಯಿಂಟನ್ನು ತಲುಪಿಬಿಟ್ಟಿದೆ. ಕೋವಿಡ್ ಕಾಲಘಟ್ಟದಲ್ಲಿ ಸಾಮಾಜಿಕ ವಸ್ತುಗಳ ವೆಚ್ಚ, ತೆರಿಗೆ ಬದಲಾವಣೆಯಿಂದಾಗಿ ಅಂದಾಜು ಮಾಡಿದ್ದಕ್ಕಿಂತ ಅಮೆರಿಕಕ್ಕೆ ಪೆಟ್ಟು ಬಿದ್ದಿದೆ. ಸೊ ಭಾರತ ಆಗ ಬಿದ್ದ ಪೆಟ್ಟಿಂದ ಚೇತರಿಸ್ಕೊಂಡಿದೆ, ಅಮೆರಿಕದ ಹತ್ರ ಅದು ಆಗಿಲ್ಲ. ಹಾಗಾಗಿ ಭಾರತ ಈಗೇನು ಕೌಂಟರ್ ಕೊಟ್ಟು ಸೆಡ್ ಹೊಡೆದಿದ್ದಿಲ್ಲ ಅಮೆರಿಕಾಗೆ, ಯಾವ ತಪ್ಪು ಇಲ್ಲ. ಪಾಕಿಸ್ತಾನ ಎತ್ತು ಕಟ್ಟಿದ್ರೆ ಅದಕ್ಕೂ ರೆಡಿ ಇದ್ದೀವಿ ನಾವು ತಿರುಗಿಸ್ಕೊಡೋದಕ್ಕೆ. ಅಮೆರಿಕ ಇನ್ನು ಮುಂದೆ ಅವರ ಪರಿಸ್ಥಿತಿಯನ್ನು ಅವ್ರು ನೋಡ್ಕೊಂಡು ಹೋದರೆ ತುಂಬ ಒಳಿತು, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಿರೋ ನಂಬರ್ಸ್. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.